ನಮಸ್ಕಾರ. ನಾನು ಜ್ಞಾನ ಯೋಗಾಶ್ರಮ ವಿಜಯಪುರದ ಪರವಾಗಿ ಮಾತನಾಡ್ತಾ ಇದ್ದೇನೆ. ಬಾಲ್ಯ ವಿವಾಹ ಇದು ಭಾರತದ ಒಂದು ಸಾಮಾಜಿಕ ಪಿಡುಗು. 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ಹುಡುಗಿಯನ್ನ ಅವಳು ಇನ್ನೂ ಶಾರೀರಿಕವಾಗಿ ಮಾನಸಿಕವಾಗಿ ಪ್ರಬುದ್ಧ ಅವಸ್ಥೆಗೆ ಬರದೇ ಇದ್ದರೂ ಕೂಡ ಯಾವುದೋ ಒಂದು ಸಾಮಾಜಿಕ ದುರಂತಕ್ಕೆ ಒಳಗಾಗಿ ಅಥವಾ ಮೂಢನಂಬಿಕೆಗೆ ಅಥವಾ ಕೌಟುಂಬಿಕ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಚಿಕ್ಕ ಮಕ್ಕಳನ್ನ ಮದುವೆ ಮಾಡುವುದರಿಂದ ಆ ಹುಡುಗಿಗೆ ತಕ್ಕಂತಹ ವರ ಮುಂದೆ ಆ ಆರ್ಥಿಕವಾಗಿ ಸಮಾನತೆ ಇರದೇ ಇದ್ದಾಗ ಅಲ್ಲಿ ವಿಚ್ಛೇದನಕ್ಕೆ ಅವಕಾಶ ಆಗ್ತಾ ಇದೆ. ಅಥವಾ ಶಾರೀರಿಕವಾಗಿ ಕೂಡ ಚಿಕ್ಕಂದಿನಲ್ಲಿ ಮಕ್ಕಳ ಬೆಳವಣಿಗೆ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಆ ಮಗುವಿನ ಬೆಳವಣಿಗೆ ಇದು ಕೂಡ ಅವಳ ಒಂದು ವಯಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದಕ್ಕಾಗಿ ರೀಚ್ ಸಂಸ್ಥೆಯವರು ಈ ಬಾಲ್ಯ ವಿವಾಹ ತಡೆಗಟ್ಟುವ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಅದಕ್ಕೆ ಎಲ್ಲ ಧರ್ಮಗುರುಗಳು, ಎಲ್ಲ ಸಾಮಾಜಿಕ ಧುರೀಣರು, ಆರ್ಥಿಕವಾಗಿ ಪ್ರಬಲಿದ್ದಂತಹ ಗಣ್ಯ ವ್ಯಕ್ತಿಗಳು, ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ನಾವು ಇದನ್ನು ತಡೆಗಟ್ಟಿದ್ದೇ ಆದಲ್ಲಿ ಮುಂದೆ ಆ ಬಾಲ್ಯದಲ್ಲಿ ವಿವಾಹವಾಗುವುದರಿಂದ ಆಗುವಂತ ಸಾಮಾಜಿಕ ದುಷ್ಪರಿಣಾಮದಿಂದ ಎಲ್ಲರೂ ಮುಕ್ತ ಆಗಲಿಕ್ಕೆ ಸಾಧ್ಯತೆ. ಆ ಮಗು ಶಾರೀರಿಕವಾಗಿ, ಬೌದ್ಧಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿ ಹೊಂದಿ ತನಗೆ ತಕ್ಕ ವರನನ್ನ, ತನಗೆ ತಕ್ಕ ಪತಿಯನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಅವಳಿಗೆ ಕೊಟ್ಟಿದ್ದೇ ಆದಲ್ಲಿ ಈ ಒಂದು ಏನು ಕಾರ್ಯಕ್ರಮ ಕೈಗೊಳ್ತಾ ಇದ್ದಾರೆ ಇದು ಸಾರ್ಥಕ ಆಗ್ತಾ ಇದೆ ಅಂತ ಹೇಳುತ್ತಾ, ಬಾಲ್ಯ ವಿವಾಹದಿಂದ ಆ ಮಗು ಏನಾಗ್ತಾ ಇದೆ, ಶಾರೀರಿಕವಾಗಿ ಕೊರಗಿ, ಆ ಮಗು ಶಾರೀರಿಕವಾಗಿ ಕೊರಗಿತ್ತು ಅಂತಂದ್ರೆ ಕುಟುಂಬಕ್ಕೂ ಕೂಡ ಹಾನಿ ಆಗ್ತಾ ಇದೆ. ಒಂದು ಕುಟುಂಬ ಹಾನಿಯಾಯಿತು ಅಂತಂದ್ರೆ ಆ ಗಲ್ಲಿ ಹಾನಿ ಆಗ್ತದೆ. ಆ ಗಲ್ಲಿಯಿಂದ ಊರಿನಿಂದ ರಾಜ್ಯ, ರಾಜ್ಯದಿಂದ ಇಡೀ ದೇಶಕ್ಕೂ ಕೂಡ ಅದು ಪಿಡುಗು ಆಗಿ ಪರಿಣಮಿಸ್ತಾ ಇದೆ. ಅದಕ್ಕಾಗಿ ಆ ಯೋಗ್ಯ ಶಾರೀರಿಕವಾಗಿ, ಬೌದ್ಧಿಕವಾಗಿ, ಶೈಕ್ಷಣಿಕವಾಗಿ ಪ್ರಬುದ್ಧ ಅವಸ್ಥೆಗೆ ಬಂದ ನಂತರ ಅವಳ ಸ್ವ ಇಚ್ಛೆಯಿಂದ ಅವಳಿಗೆ ತಕ್ಕಂತೆ ಅವಳ ಬೌದ್ಧಿಕ ಸಮಾನತೆ, ಶಾರೀರಿಕ ಸಮಾನತೆ, ಮಾನಸಿಕ ಸಮಾನತೆ ಎಲ್ಲ ಸಮಾನತೆಗೆ ತಕ್ಕಂತೆ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳುವಂತೆ ಒಬ್ಬರನ್ನು ಒಬ್ಬರು ಅರ್ಥೈಸಿಕೊಂಡು ಈ ವಿವಾಹ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋದಿದ್ದೇ ಆದಲ್ಲಿ ಈ ಸಾಮಾಜಿಕ ಪಿಡುಗಿನಿಂದ ಮುಕ್ತರಾಗಿ ಒಂದು ಆದರ್ಶ ವಿವಾಹ ಸಂಸ್ಥೆಯನ್ನ ಕಟ್ಟಿ ಆದರ್ಶ ಬದುಕನ್ನು ಬದುಕಬಹುದು ಅಂತೇಳಿ ನಾನು ಈ ಮೂಲಕ ತಮಗೆ ತಿಳಿಯಪಡಿಸ್ತಾ ಇದ್ದೀನಿ.